ಧನು ರಾಶಿಯವರು ಸಾಮಾನ್ಯವಾಗಿ ಸ್ವತಂತ್ರ, ಧೈರ್ಯಶಾಲಿ ಮತ್ತು ಸಾಹಸ ಪ್ರಿಯರು. ಇವರ ಜೀವನದಲ್ಲಿ ಸದಾ ಹೊಸತನ, ಪ್ರಯಾಣ, ಕಲಿಕೆ ಇರುತ್ತೆ. ಇವರ ರಾಶಿ ಅಧಿಪತಿ ಗುರು ಆದ್ದರಿಂದ ಜ್ಞಾನ, ಧರ್ಮ, ನೈತಿಕತೆ ಇವರಲ್ಲಿ ಹೆಚ್ಚಿ ಕಾಣಿಸುತ್ತೆ. ವ್ಯಕ್ತಿತ್ವ ಎಂಥದ್ದು ಅಂತ ನೋಡೋದಾದ್ರೆ ತುಂಬ ಓಪನ್ ಮೈಂಡ್, ಯಾರಿಗೂ ಸುಳ್ಳು ಹೇಳೋದೇ ಇಲ್ಲ. ಇವರು ನೇರವಾಗಿ ಮಾತಾಡ್ತಾರೆ. ಕೆಲವೊಮ್ಮೆ ಇದರಿಂದ ಜನರಿಗೆ ನೋವಾಗಬಹುದು. ಸ್ವತಂತ್ರತೆಯನ್ನು ತುಂಬ ಪ್ರೀತಿಸ್ತಾರೆ. ಹೊಸ ಹೊಸ ಅನುಭವಗಳಿಗಾಗಿ ಹಂಬಲ. ಉದ್ಯೋಗ, ಹಣ, ಟೀಚಿಂಗ್, ಟ್ರಾವೆಲ್, ಮೀಡಿಯಾ, ಸ್ಪಿರಿಚುವಲ್ ಫೀಲ್ಡ್ಗಳಲ್ಲಿ ಚೆನ್ನಾಗಿ ಬೆಳೀತಾರೆ. ಒಂದೇ ಕೆಲಸದಲ್ಲಿ ಹೆಚ್ಚು ಕಾಲ ಇರೋದು ಕಷ್ಟ. ಹಣ ಬರುತ್ತೆ, ಆದರೆ ಉಳಿಸೋದು ಇನ್ನು ಸ್ವಲ್ಪ ಕಷ್ಟ ಆಗುತ್ತೆ. ಪ್ರೀತಿ, ಮದುವೆ. ಪ್ರೀತಿಯಲ್ಲಿ ಸತ್ಯನಿಷ್ಠರು, ಆದರೆ ಫ್ರೀಡಮ್ ಬೇಕು. ಅತಿಯಾದ ನಿಯಂತ್ರಣ ಇಷ್ಟವಿರಲ್ಲ. ಇವರಿಗೆ ಒಳ್ಳೆಯ ಜೋಡಿ ಮೇಷ. ಶಕ್ತಿ, ಪಾಸಿಟಿವ್ ಆಟಿಟ್ಯೂಡ್, ಧೈರ್ಯ, ನಂಬಿಕೆ, ದುರ್ಬಲತೆ, ತಾಳ್ಮೆ ಕಡಿಮೆ, ಮಾತಿನಲ್ಲಿ ನೇರತೆ, ಕೆಲವೊಮ್ಮೆ ಸಮಸ್ಯೆ ನಿರ್ಧಾರದಲ್ಲಿ ಆತುರ. ಜೀವನದಲ್ಲಿ ಒಟ್ಟು ಚಿತ್ರ. ಧನು ರಾಶಿಯವರ ಜೀವನದಲ್ಲಿ ಸಾಕಷ್ಟು ಏರುಪೇರು ಆಗಿರುತ್ತೆ, ಆದರೆ ಕೊನೆಯಲ್ಲಿ ಯಶಸ್ಸು ಸಿಗುತ್ತೆ. ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೋದರೆ ದೊಡ್ಡ ಸಾಧನೆ ಕೂಡ ಮಾಡಬಹುದು. ಧನು ರಾಶಿಯವರು ಸಾಮಾನ್ಯವಾಗಿ ಸ್ವತಂತ್ರ, ಧೈರ್ಯಶಾಲಿ ಮತ್ತು ಸಾಹಸ ಪ್ರಿಯರು. ಇವರ ಜೀವನದಲ್ಲಿ ಸದಾ ಹೊಸತನ, ಪ್ರಯಾಣ, ಕಲಿಕೆ ಇರುತ್ತೆ. ಇವರ ರಾಶಿ ಅಧಿಪತಿ ಗುರು ಆದ್ದರಿಂದ ಜ್ಞಾನ, ಧರ್ಮ, ನೈತಿಕತೆ ಇವರಲ್ಲಿ ಹೆಚ್ಚಿ ಕಾಣಿಸುತ್ತೆ. ವ್ಯಕ್ತಿತ್ವ ಎಂಥದ್ದು ಅಂತ ನೋಡೋದಾದ್ರೆ ತುಂಬ ಓಪನ್ ಮೈಂಡ್, ಯಾರಿಗೂ ಸುಳ್ಳು ಹೇಳೋದೇ ಇಲ್ಲ. ಇವರು ನೇರವಾಗಿ ಮಾತಾಡ್ತಾರೆ. ಕೆಲವೊಮ್ಮೆ ಇದರಿಂದ ಜನರಿಗೆ ನೋವಾಗಬಹುದು. ಸ್ವತಂತ್ರತೆಯನ್ನು ತುಂಬ ಪ್ರೀತಿಸ್ತಾರೆ. ಹೊಸ ಹೊಸ ಅನುಭವಗಳಿಗಾಗಿ ಹಂಬಲ. ಉದ್ಯೋಗ, ಹಣ, ಟೀಚಿಂಗ್, ಟ್ರಾವೆಲ್, ಮೀಡಿಯಾ, ಸ್ಪಿರಿಚುವಲ್ ಫೀಲ್ಡ್ಗಳಲ್ಲಿ ಚೆನ್ನಾಗಿ ಬೆಳೀತಾರೆ. ಒಂದೇ ಕೆಲಸದಲ್ಲಿ ಹೆಚ್ಚು ಕಾಲ ಇರೋದು ಕಷ್ಟ. ಹಣ ಬರುತ್ತೆ, ಆದರೆ ಉಳಿಸೋದು ಇನ್ನು ಸ್ವಲ್ಪ ಕಷ್ಟ ಆಗುತ್ತೆ. ಪ್ರೀತಿ, ಮದುವೆ. ಪ್ರೀತಿಯಲ್ಲಿ ಸತ್ಯನಿಷ್ಠರು, ಆದರೆ ಫ್ರೀಡಮ್ ಬೇಕು. ಅತಿಯಾದ ನಿಯಂತ್ರಣ ಇಷ್ಟವಿರಲ್ಲ. ಇವರಿಗೆ ಒಳ್ಳೆಯ ಜೋಡಿ ಮೇಷ. ಶಕ್ತಿ, ಪಾಸಿಟಿವ್ ಆಟಿಟ್ಯೂಡ್, ಧೈರ್ಯ, ನಂಬಿಕೆ, ದುರ್ಬಲತೆ, ತಾಳ್ಮೆ ಕಡಿಮೆ, ಮಾತಿನಲ್ಲಿ ನೇರತೆ, ಕೆಲವೊಮ್ಮೆ ಸಮಸ್ಯೆ ನಿರ್ಧಾರದಲ್ಲಿ ಆತುರ. ಜೀವನದಲ್ಲಿ ಒಟ್ಟು ಚಿತ್ರ. ಧನು ರಾಶಿಯವರ ಜೀವನದಲ್ಲಿ ಸಾಕಷ್ಟು ಏರುಪೇರು ಆಗಿರುತ್ತೆ, ಆದರೆ ಕೊನೆಯಲ್ಲಿ ಯಶಸ್ಸು ಸಿಗುತ್ತೆ. ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೋದರೆ ದೊಡ್ಡ ಸಾಧನೆ ಕೂಡ ಮಾಡಬಹುದು. ಧನು ರಾಶಿಯವರು ಸಾಮಾನ್ಯವಾಗಿ ಸ್ವತಂತ್ರ, ಧೈರ್ಯಶಾಲಿ ಮತ್ತು ಸಾಹಸ ಪ್ರಿಯರು. ಇವರ ಜೀವನದಲ್ಲಿ ಸದಾ ಹೊಸತನ, ಪ್ರಯಾಣ, ಕಲಿಕೆ ಇರುತ್ತೆ. ಇವರ ರಾಶಿ ಅಧಿಪತಿ ಗುರು ಆದ್ದರಿಂದ ಜ್ಞಾನ, ಧರ್ಮ, ನೈತಿಕತೆ ಇವರಲ್ಲಿ ಹೆಚ್ಚಿ ಕಾಣಿಸುತ್ತೆ. ವ್ಯಕ್ತಿತ್ವ ಎಂಥದ್ದು ಅಂತ ನೋಡೋದಾದ್ರೆ ತುಂಬ ಓಪನ್ ಮೈಂಡ್, ಯಾರಿಗೂ ಸುಳ್ಳು ಹೇಳೋದೇ ಇಲ್ಲ. ಇವರು ನೇರವಾಗಿ ಮಾತಾಡ್ತಾರೆ. ಕೆಲವೊಮ್ಮೆ ಇದರಿಂದ ಜನರಿಗೆ ನೋವಾಗಬಹುದು. ಸ್ವತಂತ್ರತೆಯನ್ನು ತುಂಬ ಪ್ರೀತಿಸ್ತಾರೆ. ಹೊಸ ಹೊಸ ಅನುಭವಗಳಿಗಾಗಿ ಹಂಬಲ. ಉದ್ಯೋಗ, ಹಣ, ಟೀಚಿಂಗ್, ಟ್ರಾವೆಲ್, ಮೀಡಿಯಾ, ಸ್ಪಿರಿಚುವಲ್ ಫೀಲ್ಡ್ಗಳಲ್ಲಿ ಚೆನ್ನಾಗಿ ಬೆಳೀತಾರೆ. ಒಂದೇ ಕೆಲಸದಲ್ಲಿ ಹೆಚ್ಚು ಕಾಲ ಇರೋದು ಕಷ್ಟ. ಹಣ ಬರುತ್ತೆ, ಆದರೆ ಉಳಿಸೋದು ಇನ್ನು ಸ್ವಲ್ಪ ಕಷ್ಟ ಆಗುತ್ತೆ. ಪ್ರೀತಿ, ಮದುವೆ. ಪ್ರೀತಿಯಲ್ಲಿ ಸತ್ಯನಿಷ್ಠರು, ಆದರೆ ಫ್ರೀಡಮ್ ಬೇಕು. ಅತಿಯಾದ ನಿಯಂತ್ರಣ ಇಷ್ಟವಿರಲ್ಲ. ಇವರಿಗೆ ಒಳ್ಳೆಯ ಜೋಡಿ ಮೇಷ. ಶಕ್ತಿ, ಪಾಸಿಟಿವ್ ಆಟಿಟ್ಯೂಡ್, ಧೈರ್ಯ, ನಂಬಿಕೆ, ದುರ್ಬಲತೆ, ತಾಳ್ಮೆ ಕಡಿಮೆ, ಮಾತಿನಲ್ಲಿ ನೇರತೆ, ಕೆಲವೊಮ್ಮೆ ಸಮಸ್ಯೆ ನಿರ್ಧಾರದಲ್ಲಿ ಆತುರ. ಜೀವನದಲ್ಲಿ ಒಟ್ಟು ಚಿತ್ರ. ಧನು ರಾಶಿಯವರ ಜೀವನದಲ್ಲಿ ಸಾಕಷ್ಟು ಏರುಪೇರು ಆಗಿರುತ್ತೆ, ಆದರೆ ಕೊನೆಯಲ್ಲಿ ಯಶಸ್ಸು ಸಿಗುತ್ತೆ. ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೋದರೆ ದೊಡ್ಡ ಸಾಧನೆ ಕೂಡ ಮಾಡಬಹುದು. ಧನು ರಾಶಿಯವರು ಸಾಮಾನ್ಯವಾಗಿ ಸ್ವತಂತ್ರ, ಧೈರ್ಯಶಾಲಿ ಮತ್ತು ಸಾಹಸ ಪ್ರಿಯರು. ಇವರ ಜೀವನದಲ್ಲಿ ಸದಾ ಹೊಸತನ, ಪ್ರಯಾಣ, ಕಲಿಕೆ ಇರುತ್ತೆ. ಇವರ ರಾಶಿ ಅಧಿಪತಿ ಗುರು ಆದ್ದರಿಂದ ಜ್ಞಾನ, ಧರ್ಮ, ನೈತಿಕತೆ ಇವರಲ್ಲಿ ಹೆಚ್ಚಿ ಕಾಣಿಸುತ್ತೆ. ವ್ಯಕ್ತಿತ್ವ ಎಂಥದ್ದು ಅಂತ ನೋಡೋದಾದ್ರೆ ತುಂಬ ಓಪನ್ ಮೈಂಡ್, ಯಾರಿಗೂ ಸುಳ್ಳು ಹೇಳೋದೇ ಇಲ್ಲ. ಇವರು ನೇರವಾಗಿ ಮಾತಾಡ್ತಾರೆ. ಕೆಲವೊಮ್ಮೆ ಇದರಿಂದ ಜನರಿಗೆ ನೋವಾಗಬಹುದು. ಸ್ವತಂತ್ರತೆಯನ್ನು ತುಂಬ ಪ್ರೀತಿಸ್ತಾರೆ. ಹೊಸ ಹೊಸ ಅನುಭವಗಳಿಗಾಗಿ ಹಂಬಲ. ಉದ್ಯೋಗ, ಹಣ, ಟೀಚಿಂಗ್, ಟ್ರಾವೆಲ್, ಮೀಡಿಯಾ, ಸ್ಪಿರಿಚುವಲ್ ಫೀಲ್ಡ್ಗಳಲ್ಲಿ ಚೆನ್ನಾಗಿ ಬೆಳೀತಾರೆ. ಒಂದೇ ಕೆಲಸದಲ್ಲಿ ಹೆಚ್ಚು ಕಾಲ ಇರೋದು ಕಷ್ಟ. ಹಣ ಬರುತ್ತೆ, ಆದರೆ ಉಳಿಸೋದು ಇನ್ನು ಸ್ವಲ್ಪ ಕಷ್ಟ ಆಗುತ್ತೆ. ಪ್ರೀತಿ, ಮದುವೆ.
ಪ್ರೀತಿಯಲ್ಲಿ ಸತ್ಯನಿಷ್ಠರು, ಆದರೆ ಫ್ರೀಡಮ್ ಬೇಕು. ಅತಿಯಾದ ನಿಯಂತ್ರಣ ಇಷ್ಟವಿರಲ್ಲ. ಇವರಿಗೆ ಒಳ್ಳೆಯ ಜೋಡಿ ಮೇಷ. ಶಕ್ತಿ, ಪಾಸಿಟಿವ್ ಆಟಿಟ್ಯೂಡ್, ಧೈರ್ಯ, ನಂಬಿಕೆ, ದುರ್ಬಲತೆ, ತಾಳ್ಮೆ ಕಡಿಮೆ, ಮಾತಿನಲ್ಲಿ ನೇರತೆ, ಕೆಲವೊಮ್ಮೆ ಸಮಸ್ಯೆ ನಿರ್ಧಾರದಲ್ಲಿ ಆತುರ, ಜೀವನದಲ್ಲಿ ಒಟ್ಟು ಚಿತ್ರ. ಧನು ರಾಶಿಯವರ ಜೀವನದಲ್ಲಿ ಸಾಕಷ್ಟು ಏರುಪೇರು ಆಗಿರುತ್ತೆ, ಆದರೆ ಕೊನೆಯಲ್ಲಿ ಯಶಸ್ಸು ಸಿಗುತ್ತೆ. ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೋದರೆ ದೊಡ್ಡ ಸಾಧನೆ ಕೂಡ ಮಾಡಬಹುದು.